ಅಂದ್ರೆ 2800 RPM ಅಲ್ಲಿ, ಅದು ಕೂಡ 360 ನ್ಯೂಟನ್ ಮೀಟರ್ ಟಾರ್ಕ್ ಸಿಗುತ್ತೆ. ಅದು ಕೂಡ 1400 ಇಂದ 1800 RPM ಅಲ್ಲಿ ಆಗಿರುತ್ತೆ. ಈ ಒಂದು ಇಂಜಿನ್ ಬಂದ್ಬಿಟ್ಟು ಕಂಪ್ಲೀಟ್ ಆಗಿ BS6 ನಾರ್ಮ್ ಇಂಜಿನ್ ಆಗಿರುತ್ತೆ. ವೆಹಿಕಲ್ ನ ಕ್ವಾಲಿಟಿ ಈ ರೀತಿ ಇದೆ, ನೀವು ಇಲ್ಲಿ ನೋಡ್ತಿರ್ಬೋದು. ಸೊ ತುಂಬಾನೇ ಅಡ್ವಾನ್ಸ್ಡ್ ಆಗಿದೆ. ಏನು ಅಂತಂದ್ರೆ BS6 ಆಗದ ಕಾರಣ ತುಂಬಾ ಸೆನ್ಸರ್ ಏನಿಲ್ಲ. ಏನು ಅಂತಂದ್ರೆ ಬೇಸಿಕ್ ಇಂಜಿನ್ ಇದು, ಬಟ್ ವೆರಿ ಪವರ್ಫುಲ್ ಇಂಜಿನ್. ಈ ಒಂದು ವೆಹಿಕಲ್ ಇಂಟೀರಿಯರ್ಗೆ ಸಂಬಂಧಪಟ್ಟ ಮಾಹಿತಿ ತಿಳ್ಕೊಳ್ಳೋಣ. ನೋಡಿ, ಇಲ್ಲಿ ಕೂಡ ನಿಮಗೆ ಒಂದು ಇಂಡಿಕೇಟರ್ ಬರುತ್ತೆ. ನೋಡಿ, ಇದರ ಒಂದು ಡೋರ್ ಹ್ಯಾಂಡಲ್ ಬಂದು ಈ ರೀತಿ ಇರುತ್ತೆ. ತುಂಬ ಒಂದು ರಫ್ ಆ್ಯಂಡ್ ಟಫ್ ಡೋರ್ ಹ್ಯಾಂಡಲ್ ಆಗಿರುತ್ತೆ. ಇದು ಬಂದು ಮೆಟಲ್ ಆಗಿರುತ್ತೆ. ಇದು ಯಾವುದೇ ಕಾರಣಕ್ಕೂ ಫೈಬರ್ ಆಗಿರೋದಿಲ್ಲ. ಸೊ ಇದರ ಒಂದು ಡೋರ್ ಪ್ಯಾಡ್ ನೋಡ್ಬೋದು, ಕಮರ್ಷಿಯಲ್ ಯೂಸೇಜ್ಗೆ ಕರೆಕ್ಟಾಗಿ ಇದೆ. ಏನು ಅಂತಂದರೆ ಕಂಪ್ಲೀಟಾಗಿ ಇದು ಫೈಬರ್ ಆಗಿರುತ್ತೆ. ಎಲ್ಲನೂ ಕೂಡ ಮ್ಯಾನ್ಯಲ್ ಇರುತ್ತೆ. ಏನು ಅಂತಂದರೆ ಇದಕ್ಕೆ ಪವರ್ ವಿಂಡೋ ಏನೂ ಬರಲ್ಲ. ನೀವಿಲ್ಲಿ ನೋಡ್ತಿರೋದು ಏನು ಅಂತಂದರೆ ಈ ಒಂದು ವೆಹಿಕಲ್ನ ಇಂಟೀರಿಯರ್ ಈ ರೀತಿ ಬರುತ್ತೆ. ನೋಡ್ತಿರ್ಬೋದು, ಏನು ಅಂತಂದರೆ ಸೂಪರ್ ಆಗಿರೋ ಒಂದು ಡ್ಯಾಶ್ ಬೋರ್ಡು. ಇಲ್ಲೊಂದು ಗ್ಲೋ ಬಾಕ್ಸ್ ಬರುತ್ತೆ, ಪ್ಲಸ್ AC ಇದೆ, ಪ್ಲಸ್ ನೀವು ಮೊಬೈಲ್ ಚಾರ್ಜರ್ ಹಾಕೊಳ್ಳೋಕ್ಕೆ USB ಸ್ಲಾಟ್ ಇದೆ, ಪ್ಲಸ್ ಇದೆಲ್ಲ AC ಇದು ಕಂಟ್ರೋಲಿಂಗ್ ಸ್ವಿಚ್ಚು, ಪ್ಲಸ್ ಬ್ರೇಕ್ಸು. ಇದು ಪ್ಯಾನಿಕ್ ಬಟನ್ನು. ಒಂದು ಕಂಪ್ಲೀಟ್ಲಿ ಹೈಡ್ರೋಲಿಕ್ ಸ್ಟೇರಿಂಗ್ ಆಗಿರುತ್ತೆ. ನೋಡ್ತಿರ್ಬೋದು ಇದರ ಒಂದು ಫಿಟ್ ಅಂಡ್ ಫಿನಿಶ್ ಏನು ಅಂತಂದ್ರೆ ಗ್ಲಾಸ್ ಫಿನಿಶಿಂಗ್ ಅಲ್ಲಿ ಇದೆ. ನೋಡಕ್ಕೆ ತುಂಬಾ ಪ್ರೀಮಿಯಂ ಸ್ಟೇರಿಂಗ್ ತರ ಕಾಣ್ತಾ ಇದೆ. ಹಾಗೇನೆ ನೀವು ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ನೋಡ್ತಿರ್ಬೋದು, ಡಿಜಿಟಲ್ ಪ್ಲಸ್ ಅನಲಾಗ್ ಕಾಂಬಿನೇಷನ್ ಆಗಿರುತ್ತೆ. ಇಲ್ಲಿ ಏನು ಅಂತಂದ್ರೆ RPM ಪ್ಲಸ್ ಸ್ಪೀಡೋಮೀಟರ್